ಹಾಯ್ ಎವ್ರಿವನ್, ಈಗ ನಾವು ಇನ್ನೊಂದು ಕ್ವಶನನ್ನು ನೋಡೋಣ. 10 men can do a work in 10 days, 12 women can do a work in 10 days and 15 men and 6 women in how many days can do the same work ಅಂತ ಕೇಳಿದಾರೆ. ಸೊ ಇಲ್ಲಿ ಮೆನ್ ಅಂದರೆ ಪುರುಷರು, ವುಮೆನ್ ಅಂದರೆ ಮಹಿಳೆಯರು. ಸೊ ಇಲ್ಲಿ 15 ಪುರುಷರು ಕೇಳಿದಾರಲ್ಲ. ಸೊ 15 ಮೇಲ್ಗಡೆ ಬರ್ಕೋಬೇಕು, ಡಿವೈಡೆಡ್ ಬೈ 10 men 10 days ಅಂತ ಕೊಟ್ಟಿದಾರಲ್ಲ, ಅದನ್ನು ಡಿವೈಡ್ ಬೈ 10 into 10 ಮಾಡ್ಕೋಬೇಕು. ಪ್ಲಸ್ 6 ವುಮೆನ್ ಅಂದರೆ 6 ಮೇಲ್ಗಡೆ ಬರ್ಕೊಂಡು ಡಿವೈಡೆಡ್ ಬೈ 12 women can do a work in 10 days ಅಂತ ಕೊಟ್ಟಿದಾರಲ್ಲ. ಸೊ ಇಲ್ಲಿ ಡಿವೈಡೆಡ್ ಬೈ 12 into 10 ಅಂತ ಬರ್ಕೋಬೇಕು. ನೆಕ್ಸ್ಟ್ ಇದು ಏನಾಗುತ್ತೆ ಅಂದರೆ 10 ಹತ್ತಲೆ 100, 12 ಹತ್ತಲೆ 120 ಆಗುತ್ತೆ. 15 ಡಿವೈಡ್ ಬೈ 100 ಪ್ಲಸ್ 6 ಡಿವೈಡ್ ಬೈ 120 ಆಗುತ್ತೆ. ನೆಕ್ಸ್ಟ್ 100 ಮತ್ತು 120 LCM ಅನ್ನು ತಗೊಂಡಾಗ 600 ಬರುತ್ತೆ. ನೆಕ್ಸ್ಟ್ ಇಲ್ಲಿ 100 ಎಷ್ಟೇ 100 ಆರ್ಲೆ 600, 125 600 ಆಗುತ್ತೆ. ಸೊ ಇಲ್ಲಿ 15 ಆರ್ಲೆ 90. ನೆಕ್ಸ್ಟ್ ಇಲ್ಲಿ 6 5 30 ಆಗುತ್ತೆ. ಸೊ 90 ಪ್ಲಸ್ 30 ಏನಾಯಿತು, 120 ಆಯಿತು. 120 ಡಿವೈಡ್ ಬೈ 600 ಅಂದರೆ 0 ಕ್ಯಾನ್ಸಲ್ ಆಗಿ 12 ಒಂದಲೇ 12 ಇಲ್ಲೇ ಬರುತ್ತೆ. ಸೊ ಇಲ್ಲಿ 1 ಡಿವೈಡ್ ಬೈ 5 ಬರುತ್ತೆ. ಸೊ ಇಲ್ಲಿ ನಾವು ಇದನ್ನು ಉಲ್ಟಾ ಕನ್ಸಿಡರ್ ಮಾಡಬೇಕು. ಸೊ ಉಲ್ಟಾ ಅಂತಂದರೆ 5 ಆಗುತ್ತೆ. 5 days ಬರುತ್ತೆ ಆನ್ಸರ್. ಸೊ ಇಲ್ಲಿ 15 ಪುರುಷರು ಮತ್ತು 6 ಮಹಿಳೆಯರು ಆ ಕೆಲಸವನ್ನು 5 ದಿನದಲ್ಲಿ ಮಾಡಿ ಮುಗಿಸುತ್ತಾರೆ. ಸೊ ಇಲ್ಲಿ ಫಾರ್ಮುಲಾ ನೋಡ್ಬೋದು, ಮೆನ್ ಡಿವೈಡೆಡ್ ಬೈ ಮೆನ್ ಇಂಟು ಡೇಸ್ ಪ್ಲಸ್ ವುಮೆನ್ ಡಿವೈಡ್ ಬೈ ವುಮೆನ್ ಇಂಟು ಡೇಸ್. ಇದು ಏನು ಬರುತ್ತೆ, ಮೆನ್ ಪ್ಲಸ್ ವುಮೆನ್ ವರ್ಕಿಂಗ್ ಡೇಸ್ ಬರುತ್ತೆ. ಇದು ಫಾರ್ಮುಲಾ. ಸೊ ಈ ರೀತಿಯಾಗಿ ನಾವು ಈ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು.